ರಾಣೆಬೆನ್ನೂರಿನ ಕೃಷಿ ಇಲಾಖೆಯಲ್ಲಿ ರೈತ ಮುಖಂಡರು ಮತ್ತು ಅಧಿಕಾರಿಗಳ ಮಧ್ಯೆ ಸಭೆ ಜರುಗಿತು. ಹೌದು, ಈ ವೇಳೆ ನಿಸರ್ಗ ಕಂಪನಿಯ ಕಳಪೆ ಬೀಜ ವಿತರಣೆ ಕುರಿತು ರೈತ ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನ ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ಮಾತನಾಡಿ, 4 ತಿಂಗಳು ಕಳೆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ರೈತರನ್ನ ಮೋಸಗೊಳಿಸಿದ ನಿಸರ್ಗ ಕಂಪನಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ಕಿಡಿಕಾರಿದ್ರು. ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡದಿದ್ರೆ ಹಾವೇರಿಯಲ್ಲಿ ನಡೆಯುವ ಕೆಡಿಪಿ ಸಭೆಯಲ್ಲಿ ಬಲವಾದ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ರು. ರೈತರು ತಮ್ಮ ಕೃಷಿಯನ್ನ ನಂಬಿಕೊಂಡು ಬೆಳೆದ ಬೆಳೆ ನಾಶವಾಗಿದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಕಾರಣವೆಂದು ರೈತ ಮುಖಂಡರು ಆರೋಪಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ, ರೈತರಿಗೆ ಅನ್ಯಾಯವಾಗದಂತೆ ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದಂತ ಭರವಸೆಯನ್ನ ನೀಡಿದರು. ಈ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡುತ್ತಾ, ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ. 2 ಜಿಲ್ಲೆಯ ವರದಿ ಮಾತ್ರ ಬಾಕಿ ಇದೆ. ಶೀಘ್ರದಲ್ಲೇ ರೈತರಿಗೆ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಹೇಳಿದ್ರು. ಮಾರುತಿ ಎನ್ ಮುಂಡರಗಿ, ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಕೇವಲ ಕೇಸ್ ಆಯಿತು, ಎಫ್ಐಆರ್ ಆಯಿತು, ಅಮಾನತ್ ಆಯಿತು, ಸೀಲ್ ಆಯಿತು, ಚಾರ್ಜ್ ಶೀಟ್ ಆಯಿತು, ಸೆಕೆಂಡ್ ಅದು ನಮ್ಮ ಪಡೆ ಕಾನೂನು ಬಗ್ಗೆ ಏನಾಗ್ತದೆ. ಇವನ್ ಈಗ ವಿತರಣೆ ಮಾಡಿ ಲಾಸ್ ಆಗಿರ್ತಾರಲ್ಲ ಅಂಥವ್ರಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾನೂನಲ್ಲಿ ಏನು ಅವಕಾಶ ಇದೆ ಅನ್ನೋದ್ರಲ್ಲಿ ಕೂಡ ನಮ್ಮ ಅಗ್ರಿಕಲ್ಚರ್ ಆಫೀಸರಿಂದ ಚರ್ಚೆ ಮಾಡೋದು ಒಂದು ವೇದಿಕೆ ಇದೆ. ಇದು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ಹೇಳಕ್ಕೆ ನಮಗೆ ಸಂವಿಧಾನ ಪದ ಹಕ್ಕಿದೆ. ಎಲ್ಲರೂ ಕೂಡ ಸಂವಿಧಾನ ಆ ಥರ ವ್ಯವಸ್ಥೆನ ಕೊಟ್ಟಿದೆ. ನಮ್ಮ ಸಂವಿಧಾನ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ. ನಿಮ್ಗೆ ಕ್ವಶನ್ ಕೇಳೋಕೆ ಅವಕಾಶ ಕೊಟ್ಟಿದೆ, ಆನ್ಸರ್ ಹೇಳೋಕೆ ನಮಗೂ ಅವಕಾಶ ಕೊಟ್ಟಿದೆ. ನಾವು ಕ್ವಶನ್ ಕೇಳೋಕೆ ಅಧಿಕಾರ ಕೊಟ್ಟಿದೆ, ನೀವು ಆನ್ಸರ್ ಕೊಡೋಕೆ ಅಧಿಕಾರ. ಅಂದ್ರೆ ಒಂದು ನಮ್ಮ ಸಂವಿಧಾನ ಚೌಕಟ್ಟಿನಲ್ಲಿ ನಾವೆಲ್ಲ ಕೂಡಿ ಏನು ಮಾಡೋದು, ಇದರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಇದೇನು ಆಗುವಗಳ ಬಗ್ಗೆ ಏನಿದೆ ಅಂತ ಚರ್ಚೆ ಮಾಡೋಣ. ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಈ ಚರ್ಚಾ ವೇದಿಕೆ ಆಗಲಿದ್ದು ಗೊಂದಲ ಕೇಳಿ ಮಾಡಿಕೊಳ್ಳಾರ ನಮ್ಮ ಸ್ಪಷ್ಟವಾಗಿ ಈ ಥರ ಹಿಂಗಾಗಿದೆ, ಈ ಥರ ಆಗಿದೆ, ಮುಂದೆ ಈ ಥರ ಆಗಲ್ಲ, ನಿಮ್ಗೆ ಹ್ಯಾಂಗೆ ಮಾಡಬೇಕು, ಹ್ಯಾಂಗೆ ನೋಡ್ಕೋಬೇಕು. ಯಾಕಂದ್ರೆ ಮತ್ತೆ ಬಂತೀಗ ನವಂಬರ್ ಬಂತು, ಮತ್ತೆ ಸೀಟ್ ಸ್ಟಾರ್ಟ್ ಆಗುತ್ತೆ. ಈಗ ಮುಂಗಾರು ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ಆದಾಗ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನೇನು ಪ್ರಕಾಶ ಇಲಾಖೆ ವತಿಯಿಂದ ಕೂಡ ಕೆಲವಷ್ಟು ನೀವು ಕೂಡ ಕೆಲವಷ್ಟು ನಮಗೆ ಮಾಹಿತಿ ಕೊಡಿ. ನಮ್ಮ ಅಧಿಕಾರಿಗಳು ಕೂಡ ಮಾಹಿತಿ ಕೊಡ್ತಾರೆ. ನಾವು ಕೂಡ ಎಚ್ಚರಿಕೆಯಿಂದ ನಾವು ಕೆಲಸ ಮಾಡೋದ್ರ ಬಗ್ಗೆ ನಾವು ಕೂಡ ಡಿಸ್ಕಸ್ ಮಾಡೋಣ. ಎಲ್ಲರೂ ಕೂಡ ಇದೊಂದು ಚರ್ಚಾ ವೇದಿಕೆ ತೆಗೆದುಕೊಳ್ಳೋಣ ಅಂತ ಹೇಳಿ ಒಂದು ಕೋರ್ಕೊಳ್ತಾ, ಮುಂದೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಇಡೀ ಮೇಡಮ್ ಕೂಡ ಸ್ವಲ್ಪ ಮಾತಾಡ್ತಾರೆ. ಅದಾದ ನಂತರ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ಮಾತಾಡ್ತಾರೆ. ಆ ನಂತರ ನಾವು ಎಲ್ಲ ಕೂಡ ಡಿಸ್ಕಸ್ ಮಾಡೋಣ ಅಂತ ಹೇಳ್ಕೊಳ್ತಾರೆ. ಮೇಡಮ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾವು ಜೂನ್ ತಿಂಗಳು 16ನೇ ತಾರೀಕು ಫಸ್ಟ್ ಸ್ಟ್ರೈಕ್ ಆಗಿತ್ತು ರೋಡಲ್ಲಿ. ಏನು ರೈತರೆಲ್ಲ ಸೇರಿಕೊಂಡು ಸರಿಯಾಗಿ ಅಂದ್ಬಿಟ್ಟು ಏನು ಸ್ಟ್ರೈಕ್ ಮಾಡಿದ ಹಿನ್ನೆಲೆಯಲ್ಲಿ ಅವತ್ತು 4 ಅಂಗಡಿಗಳನ್ನ ನಾವು ಅವತ್ತು ಅಂಗಡಿಗೆ ಫೋನ್ ಮಾಡಿದ್ವಿ. ಅವತ್ತು ಅವ್ರಿಗೆ ಸಿಗಲಿಲ್ಲ ಅನ್ನೋ ಉದ್ದೇಶಕ್ಕೆ, ಮತ್ತು ಅಂಗಡಿಯಲ್ಲಿ ಏನಾರು ಮಾಲ್ ಇರ್ಬೋದು ಅಥವಾ ಆ ಮಾಲಿಂದ ಮತ್ತೆ ರೈತರು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅವತ್ತು ಹೊರಗಡೆಯಿಂದ ಅಂಗಡಿನ ಸೀಸ್ ಮಾಡಿದ್ಮೇಲೆ ನಂತರ ಮತ್ತೆ ಪೊಲೀಸ್ ಸ್ಟೇಷನ್ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅವರು ಪೊಲೀಸ್ ಇರೋದ್ರಿಂದ ನಾವು FIR ಮಾಡ್ತೀವಿ. 17ನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ವಿ. FIR ಮಾಡಿಸಿದ ನಂತರ ಈ 4 ಅಂಗಡಿಗಳದ್ದು ನಾವು ನೋಟಿಸ್ ಜಾರಿ ಮಾಡ್ತೀವಿ, ಗಾರ್ಡನ್ಗೆ ನೋಟಿಸ್ ಕೊಟ್ವಿ. ಅದಕ್ಕೂ ಅವ್ರು ಉತ್ತರ ಕೊಡಲಿಲ್ಲ. ಮತ್ತು ಅವ್ರಿಗೂ ಅಮಾನತ್ ಮಾಡಿದ್ವಿ. ಅಮಾನತ್ ಮಾಡಿದ್ರು ಕೂಡ ಅಮಾನತ್ಗೂ ಕೂಡ ಅವ್ರ ಬಗ್ಗೆ ಏನೂ ಉತ್ತರ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು 4 ಅಂಗಡಿಯವ್ರದ್ದು ಕೂಡ ಲೈಸೆನ್ಸ್ನ ರದ್ದಾಗಿದೆ. ಅದ ನಂತರ ಅದಲ್ಲದೆ 4 ಅಂಗಡಿಗಳಲ್ಲದೆ ಅದು ಮಳಸಿದ್ದೇಶ್ವರ, ನಿಸರ್ಗ ಸೀಡ್ಸು, ಶಿವಮ್ ಸೀಡ್ಸು, ನಿಸರ್ಗ ಪ್ರೈವೇಟ್ ಲಿಮಿಟೆಡ್, ಈ 4 ಅಂಗಡಿ ಅಲ್ಲದೆ ಇನ್ನು 8 ಅಂಗಡಿಗಳು ಕೂಡ ಅವರಿಂದ ಬೀಜಗಳನ್ನ ತಗೊಂಡು, ಬಿತ್ತನೆ ಬೀಜಗಳನ್ನ ತಗೊಂಡು ಮಾರಾಟ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರೈತರು ಕೊಟ್ಟಿರುವಂಥ ಅರ್ಜಿಲಿ ನಮಗೆ ತಿಳಿತು. ಆಮೇಲೆ ನಂತರ ಆ 8 ಅಂಗಡಿಗಳನ್ನು ಕೂಡ ನಾವು ಸೀಸ್ ಮಾಡಿ ಒಂದು ಕೇಸ್ನ DC ಕೊಟ್ಟು ಸಬ್ಮಿಟ್ ಮಾಡಿದ್ವಿ. ಯಾಕಂದರೆ ಮಾಲ್ ಸೀಸ್ ಮಾಡಿದ್ರಿಂದ ಅವ್ರು ಸಬ್ಮಿಟ್ ಮಾಡಬೇಕಾಗಿತ್ತು. ಇದು ಒಟ್ಟು ರೈತರು 9 ತಳಿಗಳನ್ನ ಮಾರಾಟ ಮಾಡಿದ್ದಾರೆ ನಿಸರ್ಗ ಸೀಡ್ಸ್ ಅವರು. ರೈತರು ಕೊಟ್ಟಿರೋ ಅರ್ಜಿಯಲ್ಲಿ ನಮಗೆ ಇದೆ 9 ತಳಿನ ಇದು ಮಾಡ್ತಾರೆ. ಆಮೇಲೆ 2ನೇ ತಾರೀಕು ಅಂದರೆ ಜೂನ್ 2ನೇ ತಾರೀಕು ನಮ್ಮ ಇಲಾಖೆಯಿಂದ, ಅಂದರೆ ಉಪಕಮಿಷನರ್ ಕಚೇರಿಯಿಂದ ಅವರ ಮಳಸಿದ್ದೇಶ್ವರ ಅಂಗಡಿಯಲ್ಲಿ ನಾವು ಸ್ಯಾಂಪಲ್ ತೆಗೆದಿದ್ವಿ. 4 ಅಂಗಡಿ ಸ್ಯಾಂಪಲ್ ತೆಗೆದಿದ್ವಿ. ಆ ಸ್ಯಾಂಪಲು ತೆಗೆದು ನಾವು ಲ್ಯಾಬಿಗೆ ಕಳಿಸಿದ್ವಿ. ಅದನ್ನ ಅಂದರೆ ಈ ಸೀಡ್ಸ್ ಪ್ರಕರಣ ಆಗೋಕ್ಕಿಂತ ಮುಂಚೆನೇ ತೆಗೆದು ಅದನ್ನ ಕಳಿಸಿದ್ವಿ. ಅದ ನಂತರ ಏನಾಯಿತು, ಅದು ಸೀಡ್ಸು ಕಳಪೆ ಇದೆ ಅಂತ ಬಂದಿದೆ. ಮೊಳಕೆ ಪ್ರಮಾಣ ಕಡಿಮೆ ಇದೆ ಅಂತ ರಿಪೋರ್ಟು ಬಂದಿದೆ. ನಂತರ ಇವಾಗ ಏನು ರೈತರುಗಳೆಲ್ಲ 660 ಅರ್ಜಿ ನಮಗೆ ಸ್ವೀಕಾರ ಆಗಿದೆ. ಅಂದರೆ 660 ವಿವಿಧ ಜಿಲ್ಲೆಯಿಂದ, ಟೋಟಲ್ 8 ಜಿಲ್ಲೆಯಿಂದ ನಮಗೆ ಅರ್ಜಿ ಸ್ವೀಕಾರ ಆಗಿದೆ. ಆ 8 ಜಿಲ್ಲೆ ಪೈಕಿ 660 ಜನ ರೈತರಿದ್ದಾರೆ. 660 ಜನ ರೈತರಿಗೂ ನಾವು ಏನು ಮಾಡಿದ್ವಿ, ನಮ್ಮ
ಇಲಾಖೆಯಿಂದ ನಾವು ನಮ್ಮ ರಾಣಿಪೇಟೆಯಿಂದಲೂ ಕೂಡ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದಲೂ ಕೂಡ ಅವರು ನಿಮ್ಮ ತಾಲೂಕಿನಲ್ಲಿ ರೈತರನ್ನ ಫಲಾನುಭವಿಗಳನ್ನ ಹೊಲಗಳನ್ನ ವೀಕ್ಷಣೆ ಮಾಡಿ ಯಥಾಸ್ಥಿತಿ ಏನು ಪರಿಸ್ಥಿತಿ ಇದೆ ಅಂದರೆ ಹಾಳಾಗಿದೆಯಾ ಅಥವಾ ಮೊಳಕೆ ಪ್ರಮಾಣ ಬಂದಿಲ್ವಾ ಏನಾಗಿದೆ ಅನ್ನೋದನ್ನ ವರದಿ ಮಾಡಿ ಅಂತ ಅಂದ್ಬಿಟ್ಟು ಆ 8 ಜಿಲ್ಲೆಗಳಿಗೂ ಕೂಡ ನಾವು ಕಳಿಸಿದ್ವಿ. ಪೊಲೀಸರ ಕಡೆಯಿಂದನೂ ಕೂಡ ಅವ್ರಿಗೆ ಸಲ್ಲಿಸಿದ್ದಾರೆ ವರದಿಗಳನ್ನ. ಅಂದರೆ ಅದರಿಂದ ವರದಿಗಳ ಆಧಾರದ ಮೇಲೆ ತೀರ್ಮಾನ ತಗೋಬೇಕು ಅನ್ನೋ ಉದ್ದೇಶದಿಂದ 660 ನೆಕ್ಸ್ಟ್ ಇನ್ನೂ ಏನಾಗಿದೆ, ನಾವು ಏನು ಮಾಡ್ತೀವಿ, ನಮ್ಮ ಜಿಲ್ಲೆಯಿಂದಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ 5 ತಾಲೂಕು ಬರುತ್ತೆ. ಅಂದರೆ ನಿಸರ್ಗ ಸೀಡ್ಸ್ ತಗೊಂಡಿರೋರು ಇವ್ರಿಗೂ ಸಹ ನಾವು ಸೈಂಟಿಸ್ಟ್ ಅಂದರೆ ಕೃಷಿ ವಿಷಯ ನಾವು ಏನೇ ನಾವು ತೀರ್ಮಾನ ಮಾಡಬೇಕು ಅಂತಂದರೆ ನಾವು ಸೈಂಟಿಸ್ಟ್ಗಳ ಆಧಾರದ ಮೇಲೆ ತೀರ್ಮಾನ ಮಾಡ್ಕೋಬೇಕು. ಅಂದರೆ ಅವ್ರನ್ನೂ ಸೈಂಟಿಸ್ಟ್ಗಳನ್ನ ಕರೆಸಿ ಹೊಲಗಳಿಗೆಲ್ಲ ಭೇಟಿ ಮಾಡಿಸಿ ಈ ನಿಸರ್ಗ ಬಿತ್ತನೆ ಬೀಜ ಬಿತ್ತಿರೋಂಥ ರೈತರು ತಾಕುಗಳನ್ನ ಭೇಟಿ ಮಾಡಿದಾಗಲೂ ಕೂಡ ನಮಗೆ ಅದು ವರದಿ ಅಂದರೆ ಮೊಳಕೆ ಪ್ರಮಾಣ ಕಡಿಮೆ ಇದೆ ಅಂತಲೇ ಸೈಂಟಿಸ್ಟ್ಗಳು ಕೂಡ ವರದಿ ಕೊಟ್ಟಿದ್ದಾರೆ. ನಾವು ಕೂಡ ವೀಕ್ಷಣೆ ಮಾಡಿದ್ವಿ, ಅದ್ರ ಪ್ರಕಾರ ಅದು ಕೂಡ ಕಡಿಮೆ ಇದೆ ಅಂತಲೂ ಗೊತ್ತಾಗಿದೆ. ಅಂದರೆ ಒಂದು ಸೈಂಟಿಸ್ಟ್ ವಿಸಿಟ್ ಮಾಡಿರೋದು ಕೂಡ ಮೊಳಕೆ ಪ್ರಮಾಣ ಕಡಿಮೆ ಇದೆ ಅಂತ ಗೊತ್ತಾಗಿದೆ ಒಂದು. ಇನ್ನೊಂದು ನಾವು ಲ್ಯಾಬ್ ಕಳಿಸಿದ್ವಲ್ಲ ಸ್ಯಾಂಪಲ್ನ ತಂದು ಆ ಸ್ಯಾಂಪಲ್ನಲ್ಲೂ ಕೂಡ ಇದು ಮೊಳಕೆ ಪ್ರಮಾಣ ಕಡಿಮೆ ಇದೆ ಅಂತ ಸಾಬೀತಾಗಿದೆ. ಇದರಲ್ಲೇನು ಎರಡನೇ ಮಾತೇನಿಲ್ಲ, ಅಂದರೆ ಮೊಳಕೆ ಪ್ರಮಾಣ ಕಡಿಮೆ ಇದೆ ಅಂತ ಸಾಬೀತಾಗಿದೆ. ಇದಾದ್ಮೇಲೆ ಮತ್ತೆ ಪೊಲೀಸರಿಂದ ನಮಗೊಂದು ರಿಪೋರ್ಟ್ ಹೇಳ್ತಾರೆ. ಅಂದರೆ ಇವಾಗ ರೈತರು ಎಷ್ಟು ಖರ್ಚು ಅವ್ರಿಗೆ ಅಂದರೆ ಅವರು ಬಿತ್ತಿರೋದ್ರಿಂದ ಎಷ್ಟು ಅವ್ರಿಗೆ ಹಾನಿಯಾಗಿದೆ ಅದರಿಂದ ಆದಾಯ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಅವ್ರ ಮಾಹಿತಿ ಕೇಳಿದ್ರು. ಅದು ಕೂಡ ನಾವು ರೆಡಿ ಮಾಡಿ ಅವ್ರಿಗೆ ಸಲ್ಲಿಸಿದ್ದೀವಿ. ಈಗ ಅವರು ಚಾರ್ಜ್ ಶೀಟ್ ಕೂಡ ರೆಡಿ ಮಾಡಿದ್ದಾರೆ. ಸೊ ಮುಂದಿನದು ಇಲ್ಲಿ ಇಷ್ಟು ನಮ್ಮ ಕಡೆಯಿಂದ ನಾವು ಮಾಡಿರೋದು ಪ್ರಕ್ರಿಯೆ ನಮ್ಮ ಇಲಾಖೆಯಿಂದ ನಾವು ಮಾಡಿರೋದು. ಏನು ರಾಣೆಬೆನ್ನೂರಿನಲ್ಲಿ ಕಳೆದ 6 ತಿಂಗಳಿಂದ ನಿಸರ್ಗ ಸೀಡ್ಸ್ ಕಂಪ್ನಿ ಏನು ರೈತರಿಗೆ ರಾಜ್ಯದ ಸುಮಾರು 7 ಜಿಲ್ಲೆಗಳ 1000ಕ್ಕೂ ಹೆಚ್ಚು ರೈತರಿಗೆ ಈ ಕಳಪೆ ಮೆಕ್ಕೆಜೋಳ ಈ ಬಿತ್ತನೆ ಬೀಜ ನಿಸರ್ಗ ಹೆಸರಿನ ಕಂಪನಿ ಏನು ವಂಚನೆ ಮಾಡಿ ಮೋಸ ಮಾಡಿ ರೈತರಿಗೆ ತೊಂದರೆ ಮಾಡಿತ್ತು. ಇವತ್ತು ಆ ಸಂಬಂಧವಾಗಿ ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಮೋಸ ಹೋದ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ಹೋರಾಟ ಮಾಡಿದ್ವಿ. ಇವತ್ತು ಒಂದು ವಿಶೇಷವಾದ ಸಭೆ, ಇವತ್ತು ಹೋರಾಟ ಕಾನೂನು ಕ್ರಮ ಯಾವ ರೀತಿ ಆಗೈತೆ ಅನ್ನೋದನ್ನು ನಾವು ಪೊಲೀಸ್ ಇಲಾಖೆ ಮತ್ತು ಕೃಷಿ ಇಲಾಖೆ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟು ನಾವು ರೈತರೆಲ್ಲರೂ ಸಭೆ ಸೇರಿದ್ವಿ. ಇವತ್ತು ಸ್ಪಷ್ಟವಾಗಿ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ಸದ್ಯದಲ್ಲೇ ನ್ಯಾಯಾಲಯದ ತೀರ್ಪು ಬಂದ ತಕ್ಷಣ ಮುಂದಿನ ಕ್ರಮ ಜರುಗಿಸ್ತೇವೆ ಅಂದರು. ಅದಕ್ಕಂತೂ ಪೂರ್ವದಲ್ಲಿ ಆ ನಿಸರ್ಗ ಸೀಡ್ಸ್ ಕಂಪನಿಯ ಮಾಲೀಕ ಏನು ಡೆತ್ ಆಗ್ಯಾರ ಅವ್ರ ವಾರಸುದಾರರ ಆಸ್ತಿ ಮುಟ್ಕೊಳ್ಳೋಕ್ಕೆಂದು ಅವ್ರ ಬ್ಯಾಂಕ್ ಅಕೌಂಟ್ ಖಾತೆ ಸೀಜ್ ಮಾಡಬೇಕು. ಮತ್ತು ಈಗ ರೈತರಿಗೆ ಈ ಸರ್ಕಾರಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ ಆಗೈತಿ. ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇದರಲ್ಲಿ ಎದ್ದು ಕಂಡತಿ. ಹಾಗಾಗಿ ಸರ್ಕಾರನ ಮೋಸದ ರೈತರಿಗೆ ಪರಿಹಾರ ಕೊಡಬೇಕು ಅಂತಂದೇಳಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟು 15 ದಿನಗಳ ಒಳಗಾಗಿ ಪರಿಹಾರ ಕೊಡದೇ ಇದ್ದರೆ ಏನು ಶಿವಾನಂದ ಪಾಟೀಲ್ರವರ KDP ಸಭೆ ಇರ್ತೈತಿ ಮುಂದಿನ ತಿಂಗಳು ಹಾವೇರಿಯಲ್ಲಿ, ಆ KDP ಸಭೆಗೆ ನಾವು ಮುತ್ತಿಗೆ ಹಾಕಿ ಹೆದ್ದಾರಿ ತಡೆ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಸರ್, ಯಾಕೆ ವಿಳಂಬ ಆಯ್ತು ಅನ್ನೋದ್ರ ವಿಳಂಬ ಈ ಒಂದು ಇದು ನ್ಯಾಯಾಲಯದಲ್ಲಿರೋದ್ರಿಂದ ಸ್ವಲ್ಪ ಪ್ರಕರಣ ನ್ಯಾಯಾಲಯದಲ್ಲಿ ಐತಿ, ಹಂಗಾಗಿ ವಿಳಂಬ ಆಗೈತಿ. ಆದರೆ ನಾವು ಸರ್ಕಾರ ಪರಿಹಾರ ಕೊಡಬೇಕು ಅಂತ ಕೇಳಿವಿ, ಸರ್ಕಾರ ಕೊಡಬೇಕು. ಸರ್, ಕೊನೆಯದಾಗಿ ಅಧಿಕಾರಿಗಳು ಏನು ಎಚ್ಚರಿಕೆ ಸಂದೇಶ ಕೊಡ್ತೀರಿ? ಎಚ್ಚರಿಕೆ 15 ದಿನಗಳ ಒಳಗಾಗಿ ಸಮಸ್ಯೆ ಪರಿಹಾರ ಬಗೆಹರಿದು ರೈತರಿಗೆ ಪರಿಹಾರ ಕೊಡ್ತಾ ಹೋದರೆ ನಾವು ಸ್ಪಷ್ಟವಾಗಿ ಶಿವಾನಂದ ಪಾಟೀಲ್ರವರ ತ್ರೈಮಾಸಿಕ KDP ಸಭೆಗೆ ಮುತ್ತಿಗೆ ಹಾಕ್ತೇವೆ, ಹೆದ್ದಾರಿ ತಡೆ ಮಾಡ್ತೇವೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಸರ್ಗ ಸೀಡ್ಸ್ ಕಂಪನಿಗೆ ಬೀಜಕ್ಕೆ ಸಂಬಂಧಪಟ್ಟಂತೆ ರಾಣೆಬೆನ್ನೂರಿನ 15 ಅಂಗಡಿಗಳಲ್ಲಿ KB ಸೀಡ್ಸ್ನ ಮಾಲಕರು ಮಂಜಪ್ಪ ನೆಗನಳ್ಳಿ ಅನ್ನೋರು ತಮ್ಮ ಅಂಗಡಿಯಲ್ಲಿ ಏನು ಬೀಜವನ್ನು ಖರೀದಿ ಮಾಡಿದಂಥ ರೈತರಿಗೆ ಅವರು ಪರಿಹಾರ ಕೊಟ್ಟು ಕೈ ತೊಳ್ಕೊಂಡ್ರ. ಅಂದರೆ ಸುಮಾರು 40 ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಬಂದಿದ್ದರು. ಅವ್ರನ್ನೇ ನಂಬಿರ್ತಕ್ಕಂಥ ರೈತರು ಆ ಕಂಪನಿ ಬೀಜಗಳನ್ನು ಒಯ್ದಿದ್ರು, ಅವ್ರು ಮೋಸ ಹೋಗಿದ್ರು. ಅವ್ರಿಗೆ ಆ ಮಾಲಕ KB ಸೀಡ್ಸ್ ಅಂಗಡಿ ಮಾಲಕ ಮಂಜುನಾಥ್ ನೆಗನಳ್ಳಿಯರು ಪರಿಹಾರ ಕೊಟ್ಟು ಅವರು ರೈತರಿಗೆ ಏನು ಅನ್ಯಾಯ ಆಗಿತ್ತು ಅವರಿಗೆ ಸಮಾಧಾನ ಮಾಡ್ಯಾರ. ಇವತ್ತು ಸರ್ಕಾರ ಆ ವ್ಯಕ್ತಿ ಆ ವರ್ತಕ ಪರಿಹಾರ ಕೊಟ್ಟನ ಅಂದ್ರೆ ಯಾಕೆ ಕಂಪ್ನಿ ಮಾಲಕರಿಂದ ಪರಿಹಾರ ಕೊಡಬಾರ್ದು, ಯಾಕೆ ಸರ್ಕಾರ ಪರಿಹಾರ ಕೊಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಸರ್, ಇವತ್ತೇನು ರೈತರ ಮೀಟಿಂಗ್ ಏನು ಕರೆದಿದ್ರಿ, ರೈತರ ಅಧಿಕಾರಿಗಳ ಚರ್ಚೆ ಮಾಡಿದ್ರಿ, ಏನೆಲ್ಲ ನಡೀತು ಸರ್? ಈಗಾಗಲೇ 4-5 ತಿಂಗಳಿಂದ ಕಳಪೆ ಬೀಜದಿಂದ ವಂಚನೆ ಆದಂಥ ರೈತರು 4 ಜಿಲ್ಲೆ
4 ಜಿಲ್ಲೆಯಿಂದ ರೈತರು ಮುಖಂಡರು ಮಾತ್ರ ಬಂದಿದ್ರು ಇವತ್ತು. ಅವ್ರೇನಂದ್ರೆ ಈಗ ಚಾರ್ಜ್ ಶೀಟ್ ಆಗೈತಿ, ಕೋರ್ಟಿಗೆ ಸಲ್ಲಿಸೋದು ಒಂದೇ ಅಂತ ಹೇಳಿದರು. ಆದರೆ ನಾವು ಕೋರ್ಟಿಗೆ ಇಷ್ಟು ದಿವಸ ಯಾಕೆ ಲೇಟ್ ಅಂತ ಕೇಳಿದ್ವಿ. ಇಲ್ಲ ತನಿಖೆ ಅಂದ್ರೆ ಹಂಗೆ ಅದ, ಯಾಕಂದ್ರೆ 8 ಜಿಲ್ಲೆಯಿಂದ ರೈತರು ರಿಪೋರ್ಟ್ ತಗೋಬೇಕಲ್ಲ, ಲೇಟ್ ಆಗೈತಿ, ಶೀಘ್ರದೊಳಗೆ ನಾವು ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸ್ತೇವೆ ಅಂತ ಹೇಳಿದರು. ಅದಕ್ಕೆ ಸಾಕ್ಷಿ ಬೇಕಾದ್ರೆ ನಾವು ಇನ್ನೂ ಬೇಕಾದ್ರೆ ಸಂಗ್ರಹಣೆ ಮಾಡಿಕೊಡ್ತೇವೆ ಅಂತ ನಾವು ಅಧಿಕಾರಿಗಳಿಗೆ ಹೇಳಿದ್ರು. ಸರ್, ಅಧಿಕಾರಿಗಳು ವಿಳಂಬ ನೀತಿ ಅನುಸರಿಸುವ ತಮ್ಮ ಆರೋಪ, ತಾವೇ ಹೇಳಿದಂಗೆ ಕುಂಠಿತವಾಗಿರ್ತಿದೆ ತನಿಖೆ. ನನಗೆ ಅನ್ಸೋದು ಅಧಿಕಾರಿಗಳಿಗೆ ಯಾರ ರಾಜಕಾರಣಿಗಳು ಒತ್ತಡ ತಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ಆ ಒತ್ತಡಕ್ಕೆ ಇವತ್ತು ಸಂವಿಧಾನ ಒಳಗಿರೋಂಥ ಡಿಪಾರ್ಟ್ಮೆಂಟು, ಆ ಸಂವಿಧಾನ ಇರುವಂಥ ಡಿಪಾರ್ಟ್ಮೆಂಟು ಯಾಕೆ ಇವು ರಾಜಕಾರಣಿಗಳಿಗೆ ಹೆದರ್ಬೇಕು? ನೌಕರಿ ಮಾಡೋಕ್ಕಾಗಿ ಬಂದಾಗ ರೈತರಿಗಾಗಿ ಇದು ರೈತರ ಇಲಾಖೆ ಒಳಗೆ ಕೆಲಸ ಮಾಡೋದಂದ್ರೆ ಗುರು ಹಿರಿಯರ ಪುಣ್ಯ, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲ. ಒಬ್ಬ ರೈತರಿಗೆ ಈ ದೇಶದ ಅನ್ನ ಹಾಕೋಂಥ ರೈತರ ಸೇವೆ ಮಾಡೋಕ್ಕೆ ಬಂದ ಕೃಷಿ ಅಧಿಕಾರಿಗಳಿಗೆ ಒಂದು ಪುಣ್ಯ ಇದ್ದಂಗೆ. ಈ ಪುಣ್ಯ ಕೆಲಸ ಮಾಡೋ ಹೊತ್ನಾಗ ಯಾವುದೇ ಕಾರಣಕ್ಕೂ ಯಾವುದೇ ಶಾಸಕರಾಗಲಿ ಯಾವುದೇ ಮಂತ್ರಿಗಳಿಗೆ ಯಾವುದೇ ರೀತಿ ಭಯ ಪಡಿಲ್ದಂಗೆ, ಏನೋ ಒತ್ತಡ ಬರಲಿಲ್ಲಂಗೆ ಶೀಘ್ರದಾಗ ಇನ್ಮೇಲೆ ನಾವೆಲ್ಲ ಅವ್ರ ಪರವಾಗಿ ಇರ್ತವೆ, ಅಧಿಕಾರಿ ಪರವಾಗಿ ನಾವು ಹೋರಾಟಗಾರ ಇರ್ತವೆ. ದಯವಿಟ್ಟು ಹೇಳ್ತಾನೆ, ಅಧಿಕಾರಿಗಳು ಕೂಡಲೇ ಇವ್ರಿಗೆ ಪರಿಹಾರ ಕೊಡೋಂಥ ವ್ಯವಸ್ಥೆ ಮಾಡಬೇಕು. ನಾವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೆ ಅವತ್ತೇ ಹೇಳಿವಿ, ನೀವು ಅಂಗಡಿಯನ್ನು ಕೊಟ್ಟಾಗ ಇಷ್ಟು ಕೊಡ್ತಿರೋ ಏನೋ ಗೊತ್ತಿಲ್ಲ, ಸರ್ಕಾರದಿಂದ ಕೊಡ್ಬೇಕಂತ ನಾವು ಅವತ್ತೂ ಆಜ್ಞೆ ಮಾಡೀವಿ. ಇದೇನರ ಅವನ ಆಸ್ತಿ ಮುಟ್ಗೋಲು ಹಾಕೋಣ ಲೇಟ್ ಆತಂದ್ರೆ ಸರ್ಕಾರ ಕೂಡಲೇ ಪರಿಹಾರ ಕೊಡ್ಬೇಕಂತ ನಾವು ಹೇಳಿವ್ರಿ. ಕೊನೆಯದಾಗ ಅಧಿಕಾರಿಗಳು ಏನು ಹೇಳಕ್ಕೆ ಬಯಸ್ತಾರೆ? ಸೊ ಅಧಿಕಾರಿಗಳಿಗೆ ಯಾವುದೇ ಒತ್ತಡಕ್ಕೆ ನೀವು ಆಮೇಲೆ ಕೆಲಸ ಮಾಡಬಾರ್ದು. ನಿಮ್ಮಿಂದ ನಾವು ಅದಾವಿ, ನೀವು ರೈತರ ಮಕ್ಕಳ, ನೀವು ನಮ್ಮ ಬೆಂಬಲ ನಿಮಗೆ ಸಂಪೂರ್ಣ ಇರ್ತೈತಿ. ಶೀಘ್ರದಾಗ ಮೊದಲು ಅದನ್ನು ಚಾರ್ಜ್ ಶೀಟ್ ಕೋರ್ಟಿಗೆ ಸಲ್ಲಿಸೋದು ಮಾಡಿರಿ ಅಂತ ಹೇಳ್ತಾರೆ. ಕಳಪೆ ಅಂತ ಅಂದ್ಬಿಟ್ಟು ಏನು ನಮ್ಗೆ ಅರ್ಜಿ ಕೊಟ್ಟಿದ್ದಲ್ಲ, ಅದನ್ನ ಎಲ್ಲ ಜಿಲ್ಲೆಗೂ ನಾವು ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿಂದ ವರದಿಗಳು ಕೂಡ ಬಂದಿದೆ ಸಾಕಷ್ಟು. ಇದ್ರ ಜೊತೆಗೆ ನಾವು ಸೈಂಟಿಸ್ಟ್ನ ಕರೆಸಿ ನಾವು ವಿಸಿಟು ಮಾಡಿಸಿದ್ದೀವಿ. ಅಂದರೆ ಅದು ಮೊಳಕೆ ಪ್ರಮಾಣ ಕಡಿಮೆ ಇದೆ ಅಂತಲೂ ಸೈಂಟಿಸ್ಟ್ ವರದಿನೂ ಆಗಿದೆ. ಅದ್ರ ಜೊತೆಗೆ ಲ್ಯಾಬ್ಗೆ ನಾವು ಇವ್ರ ಸ್ಯಾಂಪಲ್ಗಳನ್ನ ಕೂಡ ನಾವು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ವಿ. ನಮ್ಮ ಬಿತ್ತನೆ ಬೀಜ ಏನು ಮೊಳಕೆ ಪ್ರಮಾಣ ಪರೀಕ್ಷೆ ಮಾಡ್ತಾರಲ್ಲ ಅದನ್ನ ಇಂದಲೂ ಕೂಡ ರಿಪೋರ್ಟ್ ಬಂದಿದೆ. ಮೊಳಕೆ ಪ್ರಮಾಣ ಅಂದರೆ ಇದು ಪ್ರೂವ್ ಆಗಿದೆ, ಇದು ಕಳಪೆ ಬೀಜ ಕೊಟ್ಟಿದ್ದಾರೆ, ಮೊಳಕೆ ಪ್ರಮಾಣ ಕಡಿಮೆ ಇದೆ ಅನ್ನೋದಂತೂ ಪ್ರೂವ್ ಆಗಿದೆ. ಇದು ಚಾರ್ಜ್ ಶೀಟ್ ಮಾಡ್ತಿರೋದ್ರಿಂದ ಕೆಲವೊಂದು ತನಿಖೆಗಳು ರೈತರದ್ದು ಕೂಡೀಕೃತ ಮಾಡಬೇಕು, ಎಲ್ಲದಕ್ಕಿಂತ ಕೂಡ ವರದಿ ಬರಬೇಕು, ಎಲ್ಲ ಅದಕ್ಕೆ ಟೈಮ್ ತೊಗೋತಾ ಇದೆ ಹೊರತು ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಮೇಡಮ್, ಮೇನ್ ಡೀಲರ್ನ ಹೊರತುಪಡಿಸಿ ಕೆಳಮಟ್ಟದ ಮಾರ್ಜಿನ್ ಮಾರೋರನ್ನ ನೀವು ಗುರಿಯಾಗಿ ಇಟ್ಸ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂತ ಆರೋಪ ಕೇಳ್ಬೋದು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ಏನಾಗಿದೆ ಅಂದರೆ ಮೇನ್ ಡೀಲರ್ ಅವ್ರೇನು ಮಂಜುನಾಥ್ ಅಂತ ಇದ್ರಲ್ಲ, ಅವರು ಎಕ್ಸ್ಪೈರ್ ಆಗಿದ್ದಾರೆ. ಅವರು ಸಂಬಂಧಿಕರು ಸಂಬಂಧಪಟ್ಟಂಗೆ 3 ಅಂಗಡಿಗಳಿದ್ದಾರೆ, ಮಳಸಿದ್ದೇಶ್ವರ, ಶಿವಂ ಮತ್ತು ಇನ್ನೊಂದು ನಿಸರ್ಗ ಸೀಡ್ಸ್ ಅಂತ. ಇದಲ್ಲದೆ ಇನ್ನ 8 ಅಂಗಡಿಗಳು ಇವರಿಂದ ಡೀಲರ್ಶಿಪ್ ತಗೊಂಡು, ಅಂದರೆ ಡೀಲರ್ಶಿಪ್ ತಗೊಂಡಿದ್ದಾರೆ, ಅಂದರೆ ಸೋರ್ಸ್ ಸರ್ಟಿಫಿಕೇಟ್ ಎಂಟ್ರಿನೇ ಮಾಡಿಲ್ಲ. ಅಂದರೆ ಅವ್ರು ಡೀಲರ್ಸ್ ಆದರೆ ಡೀಲರ್ಸ್ಗೆ ಮಾಡಬೇಕು. ಡೀಲರ್ಸು ಒಬ್ಬ ಮ್ಯಾನುಫ್ಯಾಕ್ಚರರ್ ಹತ್ರ, ಉತ್ಪಾದಕರ ಹತ್ರ ಬೀಜ ತೊಗೊಂಡು ಮಾರಾಟ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಸೋರ್ಸ್ ಸರ್ಟಿಫಿಕೇಟಲ್ಲಿ ಎಂಟ್ರಿ ಮಾಡಿಸಿ ಅಧಿಕೃತವಾಗಿ ಅವರು ತೊಗೊಂಡು ಮಾರಾಟ ಮಾಡಬೇಕು. ಅವರು ತೊಗೊಂಡಿಲ್ಲ. ಅವರು ಸೋರ್ಸ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಲಾರ್ದಂಗೆ ಅನಧಿಕೃತವಾಗಿ ಮಾರಾಟ ಮಾಡ್ದಂಗೆ, ಅದು ಅನಧಿಕೃತ ಬೀಜ ದಾಸ್ತಾನು ಅಂತಾನೆ. ಹಂಗಾಗಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅಂತ ಅನ್ನೋ ಪ್ರಕಾರ ತೊಗೊಂಡಿದ್ದೀವಿ ಅಷ್ಟೇ. ಮೇಡಮ್, ಯಾವಾಗ ಇವ್ರ ಪರಿಹಾರ ಸಿಗ್ಬೋದು ಮೇಡಮ್? ಈಗ ಏನಾಗುತ್ತೆ ಅಂದರೆ, ಈಗ ನಾವು ಕೋರ್ಟ್ಗೆ ಹಾಕಿರೋದ್ರಿಂದ ಈಗ ಅವರು ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡಿದ್ದಾರೆ, ಸ್ಕ್ರೂಟಿನಿಗೆ ಹಾಕಿದಾರಂತೆ. ಅದಾದಮೇಲೆ ಕೋರ್ಟ್ಗೆ ಸಬ್ಮಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೋರ್ಟಲ್ಲಿ ಡಿಸಿಷನ್ ಆಗುತ್ತೆ ಅಂತ. ಈಗಾಗಲೇ ರೈತರು ಒಂದು ಎಚ್ಚರಿಕೆ ನೀಡಿದ್ದಾರೆ, ಇನ್ನು ಕೆಲವೇ ಇದರಲ್ಲಿ ನಮಗೆ ಪರಿಹಾರ ಸಿಗದೇ ಇದ್ದರೆ ನಾವು ಒಂದು ಮುತ್ತಿಗೆ ಹಾಕೋ ಕಾರ್ಯ ನಾವು ಮಾಡ್ತೀವಿ ಅಂತ. ಅಲ್ಲ, ಈಗ ನೋಡಿ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಟೈಮ್ ಅನ್ನೋದಿರುತ್ತೆ. ಈಗ ಪ್ರೂವ್ ಅಂತೂ ಆಗಿದೆ, ಕಳಪೆ ಇದು ಪ್ರಮಾಣ ಕಡಿಮೆ ಇದೆ, ರೈತರು ಮೋಸ ಹೋಗಿದ್ದಾರೆ ಅನ್ನೋದೊಂದು ಪ್ರೂವ್ ಅಂತೂ ಆಗಿದೆ, ಆಯಿತಾ. ಇನ್ನೂ ಪರಿಹಾರ ಕೊಡಬೇಕು ಅನ್ನೋ ಹಂತ ಬಂದಾಗ ಅದು ಯಾವ ರೀತಿ ಪರಿಹಾರ ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಜನ ರೈತರು ಇದರಲ್ಲಿದ್ದಾರೆ, ಅದೆಲ್ಲ ತನಿಖೆ ಆಗಬೇಕಲ್ಲ. ನೆಕ್ಸ್ಟ್ ತೀರ್ಮಾನ ಆಗಬೇಕು. ಈಗ ನೆಕ್ಸ್ಟ್ ಈಗ ಕಂಪ್ನಿಯವ್ರನ್ನ ಇಯರಿಂಗ್ ಕರೀತಾರೆ, ಅವ್ರು ಏನು ಹೇಳ್ತಾರೆ, ಅವರಿಂದ ಹೇಳಿಕೆ ಎಲ್ಲದೂ ಕೂಡ ಟೈಮ್ ತೊಗೊಳುತ್ತೆ ಸ್ವಲ್ಪ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಕ್ಷಣಕ್ಕೆ ಇವತ್ತೇ ಸಿಗುತ್ತೆ, ನಾಳೆನೇ ಸಿಗುತ್ತೆ, 15 ದಿನಕ್ಕೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಪರಿಹಾರ ಅಂತೂ ಸಿಗುತ್ತೆ. ಯಾಕೆಂದರೆ ಕೋರ್ಟಲ್ಲಿ ತನಿಖೆ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ.